ಓಂ ಶಾಂತಿ. ಶಾಂತಿ ಬೇಕೆಂದರೆ ಅಶರೀರಿಯಾಗಿರಿ. ಈ ದೇಹದ ಪರಿವೆಯಲ್ಲಿ ಬರುವುದರಿಂದಲೇ ಅಶಾಂತಿಯಾಗುತ್ತದೆ. ಆದ್ದರಿಂದ ತನ್ನ ಸ್ವಧರ್ಮದಲ್ಲಿ ಸ್ಥಿತರಾಗಿ ತನ್ನನ್ನು ಈ ದೇಹದಿಂದ ಭಿನ್ನ ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಇದೇ ಯಥಾರ್ಥವಾದ ನೆನಪಾಗಿದೆ. ಯಾವುದೇ ದೇಹದ ನೆನಪು ಬರಬಾರದು. ಅದಕ್ಕಾಗಿ ಬಹಳ ಗಮನವನ್ನು ಕೊಡುವುದು ಅವಶ್ಯಕ. ನೆನಪಿನಲ್ಲಿರಲು ಜ್ಞಾನದ ನಶೆ ಏರಿರಲಿ, ಬುದ್ಧಿಯಲ್ಲಿರಲಿ. ತಂದೆ ತಮ್ಮನ್ನು ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ನಾವು ಇಡೀ ಭೂಮಿ, ಸಮುದ್ರ ಎಲ್ಲದಕ್ಕೆ ಮಾಲೀಕರಾಗುತ್ತೇವೆ. ಓಂ ಶಾಂತಿಯ ಶಬ್ದವು ಒಳ್ಳೆಯದಾಗಿದೆ. ನಾವು ಆತ್ಮಗಳಾಗಿದ್ದೇವೆ. ನಮ್ಮ ಸ್ವಧರ್ಮವು ಶಾಂತಿಯಾಗಿದೆ. ನಾವು ಆತ್ಮಗಳು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ಎಷ್ಟು ಸಹಜ ಅರ್ಥವಿದೆ. ಕಲಿಯುಗಿ ಮನುಷ್ಯರು ನರಕವಾಸಿಗಳಾಗಿದ್ದಾರೆ. ಈಗ ನೀವು ಸಂಗಮಯುಗದ ನಿವಾಸಿಗಳಾಗಿದ್ದೀರಿ. ನೀವು ಪವಿತ್ರರಾಗುತ್ತೀರಿ. ನಾವು ಬ್ರಾಹ್ಮಣರಿಗೆ ಶಿವತಂದೆ ಓದಿಸುತ್ತಾರೆ. ಈಗ ಶಾಂತಿ ಎಲ್ಲಿದೆ ಸಿಗುವುದು? ಅಶರೀರಿಯಾದಾಗಲೇ ಶಾಂತಿ ಸಿಗುವುದು. ಶರೀರದ ಜೊತೆ ಆತ್ಮವಿದೆ ಅಂದ ಮೇಲೆ ಅದಕ್ಕೆ ಅವಶ್ಯವಾಗಿ ಮಾತನಾಡಬೇಕಾಗುತ್ತದೆ. ಯಾರು ಚೆನ್ನಾಗಿ ತಿಳಿದುಕೊಳ್ಳುವರು ಅವರಿಗೆ ಸ್ವಂತ ಮಕ್ಕಳೆಂದು ಹೇಳುತ್ತಾರೆ. ಯಾರು ಅರಿತುಕೊಳ್ಳುವುದಿಲ್ಲವೋ ಅವರು ಮಲತಾಯಿ ಮಕ್ಕಳಾದರು. ಇಂದು ಸಂಕಲ್ಪಗಳ ಪ್ರಪಂಚವೆಂದು ಹೇಳುತ್ತಾರೆ. ಯಾರು ಹೇಗೆ ಸಂಕಲ್ಪ ಮಾಡುತ್ತಾರೆಯೋ ಅದು ಆ ರೀತಿಯಾಗಿ ಬಿಡುತ್ತದೆ ಎಂದು ಹೇಳಿಬಿಡುತ್ತಾರೆ. ಇದರ ಅರ್ಥವನ್ನು ಸಹ ತಿಳಿದುಕೊಂಡಿಲ್ಲ. ಭಕ್ತಿ ಮಾರ್ಗದಲ್ಲಿ ಹೇ ಭಗವಂತ ಸದ್ಗತಿ ಮಾಡಿ ಎಂದು ಹೇಳುತ್ತಾರೆ. ಏಕೆಂದರೆ ಅವರೊಬ್ಬರೇ ಸರ್ವರ ಸದ್ಗತಿ ದಾತನಾಗಿದ್ದಾರೆ. ಅಂದ ಮೇಲೆ ಅವರು ಯಾವಾಗ ಬರುತ್ತಾರೆ ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ. ಶಿವನ ಭಗವಂತನಾಗಿದ್ದಾರೆ. ಅವರೇ ಕಲ್ಪಕಲ್ಪವೂ ಬಂದು ಭಾರತವನ್ನು ನರಕವಾಸಿಯಿಂದ ಸ್ವರ್ಗವಾಸಿ, ಭಿಕ್ಷುಕರಿಂದ ರಾಜಕುಮಾರರನ್ನಾಗಿ ಮಾಡುತ್ತಾರೆ. ಪತಿತರನ್ನು ಪಾವನ ಮಾಡುತ್ತಾರೆ. ಈ ಸಮಯದಲ್ಲಿ ಎಲ್ಲ ಮನುಷ್ಯಾತ್ಮರು ಇಲ್ಲಿದ್ದಾರೆ. ಕ್ರಿಸ್ತನ ಆತ್ಮವೂ ಸಹ ಯಾವುದಾದರೊಂದು ಜನ್ಮದಲ್ಲಿ ಇಲ್ಲಿಯೇ ಇದೆ. ಹಿಂತಿರುಗಿ ಹೋಗಲು ಯಾರಿಗೂ ಸಾಧ್ಯವಿಲ್ಲ. ಇವರೆಲ್ಲರ ಸದ್ಗತಿ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ಆ ನಿರಾಕಾರ ತಂದೆಯ ಮೇಲಿದ್ದಾರೆಂದು ತಿಳಿದೇ ನೆನಪು ಮಾಡುತ್ತಾರೆ. ಕೃಷ್ಣನನ್ನು ಮೇಲಿದ್ದಾನೆಂದು ತಿಳಿಯುವುದಿಲ್ಲ. ಮತ್ತೆಲ್ಲರನ್ನೂ ಇಲ್ಲಿ ಕೆಳಗೆ ನೆನಪು ಮಾಡುತ್ತಾರೆ. ಹಿಂದೂ ಚೀನಿ ಬಾಯಿ ಬಾಯಿ, ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಎಂದು ಹೇಳುತ್ತಾರೆ. ಹಿಂದೂ ಮುಸಲ್ಮಾನರು ಸಹೋದರ ಸಹೋದರಿ ಎಂದು ಹೇಳುವುದಿಲ್ಲ. ಆತ್ಮಗಳು ಪರಸ್ಪರ ಎಲ್ಲರೂ ಸಹೋದರರಾಗಿದ್ದಾರೆ. ತನ್ನನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಭೂತಗಳನ್ನು ನೆನಪು ಮಾಡಬೇಡಿ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಬುದ್ಧಿಯೋಗವನ್ನು ತಂದೆಯ ಜೊತೆ ಜೋಡಿಸಿ. ಈಗ ಆತ್ಮಾಭಿಮಾನಿಗಳಾಗಬೇಕಾಗಿದೆ. ತಂದೆಯನ್ನು ಎಷ್ಟು ನೆನಪು ಮಾಡುವಿರೋ ಅಷ್ಟು ವಿಕರ್ಮಗಳು ವಿನಾಶವಾಗುವುದು. ಜ್ಞಾನದ ಮೂರನೇ ನೇತ್ರವು ನಿಮಗೆ ಸಿಗುತ್ತದೆ. ಈಗ ನೀವು ವಿಕರ್ಮಾಜೀತರಾಗಬೇಕಾಗಿದೆ. ಸತ್ಯುಗ ವಿಕರ್ಮಾಜೀತ ಸಂವತ್ಸರವಾಗಿದೆ. ಇದು ವಿಕರ್ಮಿ ಸಂವತ್ಸರವಾಗಿದೆ. ನೀವು ಯೋಗ ಬಲದಿಂದ ವಿಕರ್ಮಗಳ ಮೇಲೆ ಜಯಗಳಿಸುತ್ತೀರಿ. ನೀವು ಬ್ರಾಹ್ಮಣರ ವಿನಃ ಮತ್ಸ್ಯಾರು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ಇದು ಇಂದ್ರಸಭೆಯಾಗಿದೆಯಲ್ಲವೇ? ಇದಂತೂ ಜ್ಞಾನಾಮೃತವಾಗಿದೆ. ನಿಮ್ಮ ನಶೆಯು ಸದಾ ಏರಿರಬೇಕು ಎಂದು ಇಳಿಯಬಾರದು. ವಿಕರ್ಮಾಜೀತರಾಗಲು ಯೋಗ ಬಲದಿಂದ ವಿಕರ್ಮಗಳ ಮೇಲೆ ವಿಜಯಿ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ನೋಡುತ್ತಿದ್ದರೂ ಬುದ್ಧಿಯೋಗವು ತಂದೆ ಮತ್ತು ಆಸ್ತಿಯಲ್ಲಿ ತೊಡಗಿರಲಿ. ಒಬ್ಬ ತಂದೆಯ ಶ್ರೀಮತದ ಅನುಸಾರವೇ ನಡೆಯಬೇಕಾಗಿದೆ. ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ತಿಳಿದುಕೊಂಡು ಅನ್ಯರಿಗೆ ತಿಳಿಸಬೇಕಾಗಿದೆ. ದಿವ್ಯ ಬುದ್ಧಿಯ ಲಿಫ್ಟ್ ಮೂಲಕ 3 ಲೋಕಗಳ ಸಂಚಾರ ಮಾಡುವಂತಹ ಸಹಯೋಗಿ ಭವ. ಅಧಿಕಾರಿಯಾಗಿದ್ದುಕೊಂಡು ಈ ಲಿಫ್ಟನ್ನು ಕಾರ್ಯದಲ್ಲಿ ತೊಡಗಿಸಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.